Good morning, everyone. Good morning, sir. Shubhodaya. Very good morning. Very good morning. Happy morning. ಎಲ್ಲರಿಗೂ ಶುಭೋದಯ. ಆನ್ ಟೈಮ್ ಜಾಯ್ನ್ ಆಗಿದವ್ರಿಗೆಲ್ಲ ಅಭಿನಂದನೆಗಳು. ಕೀಪ್ ಇಟ್ ಅಪ್. ಕೀಪ್ ದ ವರ್ಕ್ ಗೋಯಿಂಗ್. ಥ್ಯಾಂಕ್ ಯು. ಸೊ ನಮ್ಮ ಮಾರ್ನಿಂಗ್ ರಿಚುವಲ್ಸ್ ಅದೇನ್ ಮಾಡ್ತೀವಿ, ನಮ್ಮ ಟೆಸ್ಟೋಸ್ಟೆರೋನ್ ಹಾರ್ಮೋನ್ಸ್ನ ಜಾಸ್ತಿ ಮಾಡ್ಕೋತೀವಿ. ಸೊ ಲೆಟ್ಸ್ ಡೂ ಇಟ್. 3 ಸೆಟ್ಟು ಭಸ್ತ್ರಿಕಾ ಪ್ರಾಣಾಯಾಮ. ಗುಡ್ ಮಾರ್ನಿಂಗ್ ನೀಲಾವತಿ. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು. Ready, steady. 1, 2, 3, go. ಹತ್ತು. ಒಂದು ಸೆಟ್. ಎರಡನೇ ಸೆಟ್. ಎರಡಾಯ್ತು. ಮೂರನೇ ಸೆಟ್. ಸೆಟ್ ಆಯ್ತು. ವೆಲ್ ಡನ್. ಎಕ್ಸಲೆಂಟ್, ಎಕ್ಸಲೆಂಟ್. ಈಗ ನಮ್ಮ ಸಿಗ್ನೇಚರ್ ಸ್ಟೆಪ್, ನಾವು ಅಪರಿಮಿತ ಅಂತ ನೆನ್ಸ್ಕೊಳ್ಳೋದು. ಸಮಯ. ರೆಡಿ, ಸ್ಟಡಿ. 1, 2, 3, ಗೋ. 1, 2, 3. ನಾನು ಅಪರಿಮಿತ. 1, 2, 3. ನಾನು ಅಪರಿಮಿತ. 1, 2, 3. ನಾನು ಅಪರಿಮಿತ. ನೀವು ಎಲ್ಲರ ಅಪರಿಮಿತನೇ. Please do this exercise. Okay, that will help you to keep your energy level high. ಮತ್ತೆ ಡೈಲಿ ಇಂಟೆನ್ಷನ್ ಏನಿದೆ ಅದನ್ನ ಸೆಟ್ ಮಾಡಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೇನು ಗುರಿ ಇದೆ ಅದ್ರ ಕಡೆ ಹೋಗೋದಕ್ಕೆ ನಿಮ್ಮನ್ನ ತಯಾರು ಮಾಡುತ್ತೆ. ದಿಸ್ ವಾಟ್ ವಿ ಕಾಲ್ ಇಟ್ ಆಸ್ ಡೈಲಿ ಇಂಟೆನ್ಷನ್ಸ್ ಅಂತ. ಓಕೆ, ಕ್ಲಿಯರ್? ಯಾ. ಸೊ ಕ್ವಿಕ್ ಆಗಿ ನಾವು ಇವತ್ತು ಏನ್ ಮಾಡ್ತೀವಿ ನೋಡೋಣ. ಹೋಪ್ ಐ ಆಮ್ ಆಡಿಬಲ್. ನಾನು ಕಾಣಿಸ್ತಾ ಇದ್ದೀನಿ, ನನ್ನ ಮಾತು ಕೇಳಿಸ್ತಾ ಇದೆ, ಹೌದಾ? Yes, sir. Okay, thank you. Thank you so much for that confirmation. ಸೊ ಯಾರು ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಏನ್ ಮಾಡ್ತಾ ಇದೀವಿ ನಾವು ಇವತ್ತು? ಇವತ್ತು 64 ಯಶಸ್ವಿ ತತ್ವಗಳನ್ನ ಏನ್ ಕಲಿತಾ ಇದೀವಿ ಜಾಕ್ ಕ್ಯಾನ್ಫೀಲ್ಡ್ ರವರದು. ಪ್ರತಿದಿನ ಒಂದೊಂದು ಯಶಸ್ಸಿನ ತತ್ವಗಳನ್ನ ಏನ್ ಕಲಿತಾ ಇದೀವಿ. ಇವತ್ತಿನ ದಿನ 21ನೇ ತತ್ವವನ್ನ ಕಲಿತಾ ಇದೀವಿ. ಇದು ತುಂಬಾ ಇಂಪಾರ್ಟೆಂಟ್ ತತ್ವ ಅಂತ ಹೇಳ್ಬೋದು, ಮತ್ತೆ ನನಗೆ ಫೇವ್ರೆಟ್ ತತ್ವ ಇದು. ಯಾ. ಸೊ ಏನಪ್ಪಾ ಅದು? ಇಟ್ ಸೇಸ್ ಕೀಪ್ ಸ್ಕೋರ್ ಫಾರ್ ಸಕ್ಸಸ್. ಯಶಸ್ಸಿಗೆ ಅಂಕಗಳನ್ನ ಇಟ್ಕೊಳ್ಳಿ ಅಂತ. ಏನಿದು, ಏನ್ ಅಂಕಗಳು? ಏನಪ್ಪಾ, ಏನ್ ಅಂಕ ಇಟ್ಕೋಬೇಕು ಅಂದಾಗ ಯಾವ ರೀತಿ ಅಂಕಗಳು ಇಟ್ಕೋಬೇಕು, ಏನಿದರ ಅರ್ಥ ಅಂತ ಹೇಳಿದ್ರೆ, ಚಾರ್ಲ್ಸ್ ಕೂನ್ರಾಡ್ ಏನ್ ಹೇಳ್ತಾರೆ, ಫೌಂಡರ್ ಆಫ್ ಗೇಮ್ ಆಫ್ ವರ್ಕ್ ಅಂತ ಏನಿದೆ, ಆ ಒಂದು ಕಾನ್ಸೆಪ್ಟ್ ನ ಫೌಂಡರ್ ಹೇಳ್ತಾರೆ, ಯು ಹ್ಯಾವ್ ಟು ಮೆಷರ್ ವಾಟ್ ಯು ವಾಂಟ್ ಮೋರ್ ಆಫ್. ಮೀನಿಂಗ್, ನಿಮಗೆ ಏನು ಬೇಕು ಹೆಚ್ಚು ಹೆಚ್ಚು ಅದನ್ನ ನೀವು ಅಳತೆ ಮಾಡಬೇಕು, ಅದನ್ನ ಮಾಪನ ಮಾಡಬೇಕು. ಮಾಪನ ಮಾಡಬೇಕು ಏನ್ ಬೇಕು ಹೆಚ್ಚು ಅಂತ. ಏನು, ಫಾರ್ ಎಕ್ಸಾಂಪಲ್, ನನಗೆ ಹೆಚ್ಚು ಹಣ ಬೇಕು ಅಂದ್ರೆ ಈ ತಿಂಗಳು ನಾನು ಎಷ್ಟು ಸಂಪಾದನೆ ಮಾಡಿದೆ, ಬರೋ ತಿಂಗಳು ಎಷ್ಟು ಸಂಪಾದನೆ ಮಾಡಿದೆ, ಹಾಗೆ ಒಂದು 6 ತಿಂಗಳು ನಾವು ಅದನ್ನ ಅಳತೆ ಮಾಡ್ತಾ ಇದ್ರೇನೆ ಗೊತ್ತಾಗತ್ತೆ ನಾವು ಪ್ರೋಗ್ರೆಸ್ ಆಗ್ತಾ ಇದೀವ ಇಲ್ಲ ಡಿಕ್ಲೈನ್ ಆಗ್ತಾ ಇದೀವ. ಅಂದ್ರೆ ನಾವು ಅನ್ಕೊಂಡಿರೋ ತರ ಗುರಿನ ಮುಟ್ಟ ಹಾದಿಲಿದೀವ ಇಲ್ಲ ಬೇರೆ ಕಡೆ ಹೋಗಿದೀವ ಅಥವಾ ಇಲ್ವಾ ಅಂತ ಹೇಳಿ ಗೊತ್ತಾಗತ್ತೆ. ಆದ್ರಿಂದ ಆ ಹೇಗೆ ನಾವು ಆ ಅಂಕಿ ಅಂಶಗಳನ್ನ ನಾವು ಮೆಷರ್ ಮಾಡ್ತೀವಿ, ನೋಡ್ತೀವಿ, ಅದು ಮುಖ್ಯ, ಬೇಕೇ ಬೇಕು ಅಂತ ಹೇಳ್ತಾರೆ ಜಾಕ್ ಕ್ಯಾನ್ಫೀಲ್ಡ್ ಅವರು. ಅದೇನಾದ್ರು ಆಗಿರ್ಬೋದು, ಎಕ್ಸಿಸ್ಟಿಂಗ್ ಪ್ರೋಗ್ರೆಸ್ ಇರ್ಬೋದು. ಈಗ ಸಪೋಸ್ ನಾನೀಗ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಮೆಡಿಟೇಷನ್ ಅನ್ನು ಮಾಡ್ತಾ ಇದ್ರೆ ಇವತ್ತು 10 ನಿಮಿಷ ಮಾಡಿದೆ, ನಾಳೆ 11 ನಿಮಿಷ ಮಾಡಿದೆ, ನಾಳೆ 15 ನಿಮಿಷ ಮಾಡಿದೆ, ಯಾ ನಾಳೆ 20 ನಿಮಿಷ ಮಾಡಿದೆ, ಕೊನೆಗೊಂದಿನ ನನಗೆ 3 ಗಂಟೆಗಳ ಕಾಲ ಸತತವಾಗಿ ಕೂತ್ಕೊಳ್ಳೋಕ್ಕಾಯ್ತು. ಯಾರು ಯಾರು ಒಂದು
ಆ ಪ್ರೋಸೆಸ್ ಅಲ್ಲಿ ಇರ್ತಾರೆ, ಮೆಡಿಟೇಷನ್ ಅಲ್ಲಿ ತುಂಬಾ ಆಳವಾದಂತಹ ಡೀಪ್ ಮೆಡಿಟೇಷನ್ ಸ್ಥಿತಿಗೆ ಹೋಗಿ ಅಲ್ಲಿಂದ ಒಂದು ಆ, ಒಂದು ಸ್ಟೇಟ್ ಆಫ್ ಮೈಂಡ್ ಏನಂತ ಹೇಳ್ತಾರೆ, ಈ ಎಮೋಷನಲ್ ಗೆದ್ದು ತನ್ನ ಕಂಟ್ರೋಲ್ ಅಲ್ಲಿ ಎಲ್ಲ ಎಮೋಷನಲ್ ಎಲ್ಲ ಇಟ್ಕೊಳ್ಳೋ ತರ, ತನ್ನ ಮಾತು ತನ್ನ ಭಾವನೆಗಳು ಕೇಳೋ ತರ ಮಾಡ್ಕೋಬೇಕು ಅಂತ ಇಚ್ಛೆ ಉಳ್ಳವರಾಗಿರ್ತಾರೆ. ಅಂಥವ್ರಿಗೆ ಗುರಿ ಇಟ್ಕೊಂಡು ಮಾಡಿದಾಗ ದಿನ ಅದ್ರಲ್ಲಿ ಪ್ರೋಗ್ರೆಸ್ ಇದೆಯಾ ಅಂತ ಮೆಷರ್ ಮಾಡ್ಬೇಕು. ಮೆಷರ್ ಮಾಡ್ದಾಗ್ಲೇನೆ ಅವರು ಆ ಹಾದಿಲಿ ಹೋಗ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಮೋಟಿವೇಶನ್ ಸಿಗುತ್ತೆ. ಎಸ್, ನಾನು ನಿನ್ನೆ 10 ನಿಮಿಷ ಕೂತೆ, ಇವತ್ತು 11 ನಿಮಿಷ ಕೂತಿದ್ದೀನಿ, ವಾವ್, ನಾನು ಜಾಸ್ತಿ ಮಾಡ್ತಾ ಇದ್ದೀನಿ, ಸೊ ನನ್ನ ಹಾದಿಲಿದ್ದೀನಿ ಅಂತ ತಮಗೆ ತಾವೇ ಸೆಲ್ಫ್ ಮೋಟಿವೇಟ್ ಮಾಡ್ಕೋಬಹುದು. ಸರ್ ಯಾ ಪಾಸಿಟಿವ್ ಬಿಹೇವಿಯರ್ ಇರ್ಬೋದು. ಪಾಸಿಟಿವ್ ಬಿಹೇವಿಯರ್ ಅಂತ ಏನಾದ್ರು ಇರ್ಬೋದು. ಯಾರು ಏನೇ ಹೇಳಿದ್ರು ಅದನ್ನ ನಾನು ಪಾಸಿಟಿವ್ ಆಗಿ ತಗೊಳ್ಳೋದು. ಮೀನಿಂಗ್, ಈಗ ಏಯ್ ನೀನು ಹಾಕೊಂಡಿರೋ ಬಟ್ಟೆ ಸರಿ ಇಲ್ಲ, ನೀನ್ ನೋಡಕ್ ಚೆನ್ನಾಗಿಲ್ಲ, ಏನಾದ್ರೂ ಒಂದು ಕೊಂಕು ನುಡಿಗಳು ಹೇಳೋದು ಇರ್ಬೋದು. ನಾನು ಈ ದಿನ ನಾನು ಹಾದಿಲಿದ್ರೆ ಪಾಸಿಟಿವ್ ಬಿಹೇವಿಯರ್ ಆಗಬೇಕು, ನಾನೊಂದು ಸಕಾರಾತ್ಮಕ ಮನೋಭಾವನ ಹೊಂದಬೇಕು ಅನ್ನೋ ಗುರಿನ ಇಟ್ಕೊಂಡು ಅದರ ಕಡೆ ನಡೀತಾ ಇದ್ರೆ ನಾನು ಅದನ್ನ ಮೆಷರ್ ಮಾಡ್ತೀನಿ. ಹೇಗೆ ಮಾಡ್ತೀನಿ? ಬೇರೆಯವರ ಮಾತಿಗೆ ನಾನು ಎಷ್ಟು ಸಾರಿ ನಾನು ಆ, ಅವರ ಮಾತನ್ನು ಸೀರಿಯಸ್ ಆಗಿ ತಗೊಂಡೆ, ಅದನ್ನ ಮನಸ್ಸಿಗೆ ತಗೊಂಡೆ ಅಥವಾ ತಗೊಳ್ಳಿಲ್ಲ. ಮೊನ್ನೆ 4 ಸಾರಿ ಅದನ್ನ ನಿರ್ಲಕ್ಷ್ಯ ಮಾಡಿದೆ, ಇವತ್ತು 5 ಸಾರಿ ಮಾಡಿದೆ, ವಾವ್. ಅಥವಾ ಇವತ್ತು ನೆಗೆಟಿವ್ ಟಾಕ್ ಏನ್ ಮಾಡ್ತಾರೆ ಜನ, ಅವ್ರ ಜೊತೆ ನಾನು ಮಾತಾಡ್ತಾ ಇರ್ತೀನಿ, ಕೆಲವರು ಬರ್ತಾರೆ, ಅವ್ರ ಕಷ್ಟಗಳು ಹೇಳ್ಕೊಳ್ತಾ ಇರ್ತಾರೆ, ನಿಮ್ ಕಷ್ಟ ಏನ್ರಿ ಅಂತ ಹೇಳ್ತಾರೆ, ಅವ್ರದ್ದೊಂದಿಷ್ಟು ಉದ್ದ ಲಿಸ್ಟ್ ಹೇಳ್ತಾರೆ, ಏನೇನೋ ಸಮಸ್ಯೆಗಳು ಅವ್ರದ್ದು, ಸಂಸಾರದ್ದು, ಅದು ಹಣಕಾಸು ಎಲ್ಲ. ನಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಿಲ್ಲ ನಮ್ದು ಹೇಳಕ್ ಶುರು ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ನಾವು ಅದರಿಂದ ಈಚೆ ಬರಬೇಕು ಅನ್ನೋ ಒಂದು ಆ, ಒಂದು ಪ್ರಾಸೆಸ್ ಅಲ್ಲಿ ಒಂದು ಆ, ಪರಿಶ್ರಮನ ಹಾಕ್ತಾ ಇರ್ತೀವಿ, ಆ ಗುರಿನ ಇಟ್ಕೊಂಡಿರ್ತೀವಿ, ಸಕಾರಾತ್ಮಕ ವ್ಯಕ್ತಿ ಆಗ್ಬೇಕು ಅಂತ. ಮತ್ತೆ ಅಲ್ಲಿಗೆ ವಾಪಸ್ ಬರ್ತೀವಿ, ನೆಗೆಟಿವ್ ಎನರ್ಜಿ ಸರೌಂಡಿಂಗ್ ಅಲ್ಲಿ. ಸೊ ಅವ್ರ ಕಷ್ಟಗಳನ್ನ ಹೇಳ್ಕೊಂಡಾಗ ಕೇಳಬಾರ್ದು ಅಂತಲ್ಲ, ಕೆಲವರು ಬೇರೆಯವ್ರ ಬಗ್ಗೆ ರೂಮರ್ಸ್ ಹೇಳೋದು, ಕೆಲವರು ಇಲ್ಲದೆ ಸಲ್ಲದ ಚಾಡಿಗಳನ್ನ ಹೇಳುವಂಥದ್ದು, ಬೇರೆಯವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದು, ಬ್ಲೇಮ್ ಮಾಡೋದು. ಈ ಬ್ಲೇಮು ಕಂಪ್ಲೇಂಟ್ ಎಲ್ಲ ನೆಗೆಟಿವ್, ನಕಾರಾತ್ಮಕವಾದಂತಹ ಒಂದು ಇನ್ಫ್ಲುಯೆನ್ಸ್ನ ಅಥವಾ ಪ್ರಭಾವನ ನಮಗೆ ಮಾಡಿಬಿಡುತ್ತೆ, ನಮ್ಮ ಹಾದಿಯಿಂದ ನಮ್ಮನ್ನ ವಾಪಸ್ ತಂದ್ಬಿಡುತ್ತೆ ಅಥವಾ ದಿಕ್ಕು ತಪ್ಪಿಸ್ಬಿಡುತ್ತೆ. ಹಾಗೆ ನನ್ನ ಹಾದಿ ಏನು? ಒಬ್ಬ ಪಾಸಿಟಿವ್ ವ್ಯಕ್ತಿ ಆಗ್ಬೇಕು, ಸಕಾರಾತ್ಮಕ ವ್ಯಕ್ತಿ ಆಗ್ಬೇಕು ಅಂತ ನನ್ನ ಗುರಿ ಅದು. ಆ ಹಾದಿಲಿ ಹೋಗ್ತಾ ಇದ್ದೀನಿ, ಏನೋ ಕಷ್ಟಪಟ್ಟು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಅಫರ್ಮೇಶನ್ ಮಾಡ್ತಾ ಇದ್ದೀನಿ, ವಿಜುವಲೈಸೇಷನ್ ಮಾಡ್ತಾ ಇದ್ದೀನಿ. ನನಗೆ ಇವಾಗ ಅವೇರ್ನೆಸ್ ಇದೆ, ನನಗೆ ನಾನು ಏನ್ ಮಾಡ್ತಾ ಇದ್ದೀನಿ, ನನಗೆ ಏನಕ್ಕೆ ಕೋಪ ಬರ್ತಾ ಇದೆ, ನನಗೆ ಏನಕ್ಕೆ ಬೇಜಾರಾಗ್ತಾ ಇದೆ, ಈಗ ನನಗೆ ಚೆನ್ನಾಗಿ ಗೊತ್ತು. ಮುಂಚೆಗಿಂತ ಇದೆಲ್ಲ ಪ್ರೋಸೆಸ್ ಮಾಡ್ತಾ ಇರುವಾಗ ಮತ್ತೆ ಯಾರೋ ಒಬ್ರು ಬರ್ತಾರೆ, ವಾಪಸ್ ಹೇಳ್ಕೊಂಡು ಹೋಗ್ತಾರೆ. ಅವಾಗ ಅಂತ ವ್ಯಕ್ತಿಗಳನ್ನ ಎಷ್ಟು ಸಾರಿ ತಪ್ಪಿಸ್ದೆ, ಏನೋ ಹೇಳ್ಬಿಟ್ಟು ಎಷ್ಟಿದೆ ಅಷ್ಟು ಮಾತಾಡಿ ಅವರಿಂದ ಈಚೆ ಬನ್ನ. ಮೀನಿಂಗ್, ಈ ಎನರ್ಜಿ ಸಕ್ಕರ್ಸ್ ಅಥವಾ ವ್ಯಾಂಪರ್ಸ್ ಅಂತಾರೆ, ಅವರು ನಮ್ಮಲ್ಲಿರೋ ಎನರ್ಜಿನ ಹೀರ್ತಾರೆ. ಅವರ ಜೊತೆ ಒಡನಾಟ ಇದ್ದಷ್ಟು ನಾವು ಪ್ರಗತಿಯನ್ನು ಸಾಧಿಸೋಕೆ ಕಷ್ಟ ಆಗತ್ತೆ. ಹಾಗಾಗಿ ಎಷ್ಟು ಬಾರಿ ಇಂಥ ಜನರ ಸಂಪರ್ಕಕ್ಕೆ ನಾನು ಬಂದೆ, ಅವಾಗ ಎಷ್ಟು ಬಾರಿ ಅದರಿಂದ ಬೇಗ ಅವರ ಜೊತೆ ಸಂವಾದ ಏನಿದೆ ಅದನ್ನ ಮುಗಿಸಿ ತಪ್ಪಿಸ್ಕೊಂಡು ಬಂದೆ, ಅದು ಒಂದು ಜಯ. ನನ್ನ ಹಾದಿ ಕಡೆ ಹೋಗ್ತಾ ಇದ್ದೀನಿ, ಡೈವರ್ಟ್ ಆಗೋ ತಿರ್ಗಿ ಆ ಕಡೆ ಹೋಗ್ತಾ ಇದ್ದೀನಿ, ಅದನ್ನ ಸ್ಕೋರ್ ಮಾಡಬೇಕು. ಎಷ್ಟು ಸಾರಿ ನನಗೆ ಇವತ್ತು ಕೋಪ ಬಂತು, ನನ್ನ ಸ್ವಭಾವ ಕೋಪ ಬರ್ದಿರೋ ತರ ನನಗೆ ಎಷ್ಟು ಸಾರಿ ಕಂಟ್ರೋಲ್ ಮಾಡಿದೆ. ಬಂತು ಅನ್ನೋದು ಬೇಡ, ನಮಗೆ ಆಗಿಲ್ಲ ಅನ್ನೋದನ್ನು, ಆಯ್ತು ಆಯ್ತು, ಪಾಸಿಟಿವ್ ಆಗಿರ್ಬೇಕು ಅಲ್ಲೂ. ಅಯ್ಯೋ ನನ್ಗಾಗ್ಲಿಲ್ಲಪ್ಪ, ಎಷ್ಟೇ ಟ್ರೈ ಮಾಡಿದೆ, ನಾನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಬೇಜಾರಾಗ್ಬಿಡ್ತು, ಅಳು ಬಂದ್ಬಿಡ್ತು, ನೋವಾಯ್ತು. ಬರಬಾರ್ದು ಅಂತಿಲ್ಲ, ಆ ಸಂದರ್ಭಕ್ಕೆ ತಕ್ಕನಾಗಿ ಏನ್ ಬೇಕೋ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು. ಮತ್ತೆ ನಾವು ವಾಪಸ್ಸು ಮರಳಿ ನಮ್ಮ ಹಾದಿಲಿದೀವ ಚೆಕ್ ಮಾಡ್ಕೊಳ್ಬೇಕು. ಹಾಗಾಗಿ ಅದು ಕೂಡ ಸ್ಕೋರ್ ಮಾಡ್ಬೇಕು, ನಾವು ನಮಗ್ ನಾವೇ ಅನ್ಕೋಬೇಕು. ನಿನ್ನೆ 5 ಸಾರಿ, ಇವತ್ತು 4 ಸಾರಿ, ಅಥವಾ ನಿನ್ನೆ 4 ಸಾರಿ, ಇವತ್ತು 6 ಸಾರಿ, 7 ಸಾರಿ, ವಾವ್ ಪ್ರೋಗ್ರೆಸ್ ಇದೆ. ಫೈನಾನ್ಷಿಯಲ್ ಗೇನು ನಾವು ಆಲ್ರೆಡಿ ಮಾತಾಡಿದೀವಿ. ಬಿಸ್ನೆಸ್ ಅಲ್ಲಿ ನನಗೆ ಇಷ್ಟು ಸೇಲ್ ಮಾಡಿದ್ದೀನಿ, ಇವತ್ತು 100 ಸೇಲ್ ಆಗಿದೆ, ನಾಳೆ ಏನ್ ಸೇಲ್ ಆಗ್ತಿದೆ, 150 ಸೇಲ್ ಆಗಿದ್ಯಾ, ಅದು ಚೆಕ್ ಮಾಡ್ಬೇಕು. 101 ಸೇಲ್ ಆಗಿದ್ಯಾ, ಕಮ್ಮಿ ಆಗಿದ್ಯಾ, ದಟ್ಸ್ ಫೈನ್. ಬಟ್
ಅದಕ್ಕೆ ಯಾಕೆ ಕಮ್ಮಿ ಆಯ್ತು ಚೆಕ್ ಮಾಡಿ ನಮ್ಮ ಪರ್ಫಾರ್ಮೆನ್ಸ್ಗೆ ನಾವು ಸ್ಕೋರ್ ಮಾಡ್ಕೋಬೇಕು. ಇವತ್ತು ಎಷ್ಟು ಕಸ್ಟಮರ್ಗೆ ನಾನು ಕಾಲ್ ಮಾಡಿದೆ, ಕೋಲ್ಡ್ ಕಾಲಿಂಗ್ ಅಂತ ಹೇಳ್ತಾರೆ, ಕೂತ್ಕೊಂಡು ನನ್ನ ಪ್ರಾಡಕ್ಟ್ ಸರ್ವಿಸ್ ತಗೊಳ್ಳಿ ಅಂತ. ಪ್ರತಿದಿನ ಪ್ರಗತಿ ಇದೆಯಾ? ಇವತ್ತು 10 ಜನಕ್ಕೆ ಮಾಡಿದ್ರೆ ನಾಳೆ 20 ಜನಕ್ಕೆ ಮಾಡಿದ್ದೀನಾ? ಚಾರ್ಟ್ ತರ ಹಾಕೋಬೇಕು, ದಿನ ನಂಬರ್ಸ್. ಅವಾಗ ನಮಗೆ ಆ ಗ್ರಾಫ್ ತರ ಹಾಕೊಂಡಾಗ ಮನೆಯಲ್ಲಿ ಚಿಕ್ಕದಾಗಿ ಸಣ್ಣದಾಗಿ ಪುಸ್ತಕದಲ್ಲಿ ಒಂದ್ ಕಡೆ ಅಂಟಿಸ್ಬಿಟ್ರಂತೂ ಇನ್ನ ಚೆನ್ನಾಗಿರುತ್ತೆ. ಬೆಸ್ಟ್ ದಿ ಬೆಸ್ಟ್ ನಮ್ ಕಣ್ಮುಂದೆ ಕಾಣ್ತಾ ಇರ್ತದೆ ಪ್ರಗತಿ ಏನು ಅಂತ ಹೇಳ್ಬಿಟ್ಟು. ನಾವು ನನ್ನ ಆಫೀಸಲ್ಲಿ ಒಂದು ವಿಚಾರ ಮಾಡಿದೆ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಅಂತ 2 ಚಾರ್ಟ್ ಮಾಡ್ಬಿಡ್ತಾ ಇದ್ವಿ. ಡೇಟ್ಗಳು ಹಾಕ್ಬಿಡ್ತಾ ಇದ್ವಿ, ಅವ್ರ ಮುಂದೆ ಅಂಟಿಸ್ಬಿಡ್ತಾ ಇತ್ತು. ಅವರು ಹಿಂದಿನ ದಿನ ಏನು ಕೆಲಸ ಮಾಡಿದ್ದಾರೆ, ಅದ್ರಲ್ಲಿ ಯಾವುದು ಸಮಸ್ಯೆ ಇಲ್ಲ ಅಂದ್ರೆ, ಇಶ್ಯೂಸ್ ಇಲ್ಲ ಅಂದ್ರೆ, ಕಂಪ್ಲೇಂಟ್ಸ್ ಇಲ್ಲ ಅಂದ್ರೆ, ಕಸ್ಟಮರ್ ಕಡೆಯಿಂದ ಆಗ್ಲಿ ಯಾರೊಬ್ಬರ ಕಡೆಯಿಂದ ಆಗ್ಲಿ ಅವರ ಕೆಲಸದ ಬಗ್ಗೆ ಯಾರು ಏನು ಹೇಳಿಲ್ಲ ಅಂದ್ರೆ ಅವತ್ತು ಆ ಡೇಟ್ ನ ಗ್ರೀನ್ ಅಲ್ಲಿ ಹೈಲೈಟ್ ಮಾಡ್ಬೇಕಾಗಿತ್ತು. ಪ್ರಾಬ್ಲಮ್ ಇತ್ತ ರೆಡ್ ಅಲ್ಲಿ ಮಾಡ್ಬೇಕಿತ್ತು. ಈ ಕಡೆ ಕ್ವಾಂಟಿಟಿನೂ ಅಷ್ಟೇ, ಅವರು 10 ಕೆಲಸ ಮಾಡಬೇಕು ಅಂತಿದ್ರೆ ಅಥವಾ 10 ಕಾಲ್ ಮಾಡಬೇಕು, ಸೇಲ್ಸ್ ಅಂದ್ರೆ ಒಂದು 50 ಕಾಲ್ ಮಾಡ್ಬೇಕು ಕಸ್ಟಮರ್ಸ್ಗೆ ಅಂತಿರುತ್ತೆ. ಅವರವರ ಕೆಲಸಕ್ಕೆ ಅನುಗುಣವಾಗಿ ಡಿಫೈನ್ ಆಗಿರುತ್ತೆ. ಒಂದು 100 ಐಟಮ್ನ ಪಿಕ್ ಮಾಡಬೇಕು, ಪ್ಯಾಕ್ ಮಾಡಬೇಕು, ಏನಾದ್ರೂ ಇರ್ಬೋದು. ಅವತ್ತು ಅವ್ರು ಕೊಟ್ಟಿರೋ ಕೆಲಸನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರೆ ಆವತ್ತಿನ ದಿನ ಇದು ಕ್ವಾಂಟಿಟಿ, ಇದು ಕ್ವಾಲಿಟಿ. ಓಕೆ, ಅದನ್ನ ಟಿಕ್ ಮಾಡಬೇಕು. ಇನ್ನೊಂದು ಚಾರ್ಟ್ ಕಸ್ಟಮರ್ ಕಂಪ್ಲೇಂಟ್ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬೇಕು. ಸೊ ಗ್ರೀನ್ ಗ್ರೀನ್ ನೋಡಿದ ತಕ್ಷಣ ಗೊತ್ತಾಗತ್ತೆ, ಅದು ಸ್ಕೋರ್ ಕಾರ್ಡ್. ಆತ ದಿನ ಬೆಳಿಗ್ಗೆ ಬಂದು ನೋಡ್ತಾ ಇದ್ದಾಗ ಗೊತ್ತಾಗತ್ತೆ ನನ್ನ ಪರ್ಫಾರ್ಮೆನ್ಸ್ ಏನು. ಎಲ್ಲ ಗ್ರೀನ್ 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 ಇದ್ದಷ್ಟು ಮನುಷ್ಯರಿಗೆ ಖುಷಿ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಹೇ ಹೌದು, ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ, ನಾನು ಕರೆಕ್ಟ್ ದಾರಿಲಿ ಹೋಗ್ತಾ ಇದ್ದೀನಿ ಅಂತ ಅವ್ನು ಹೆಚ್ಚು ಹೆಚ್ಚು ಉನ್ನತ ಮಟ್ಟದ ಉತ್ಕೃಷ್ಟತೆಯನ್ನು ಕೊಡೋದಕ್ಕೆ ಅದು ಪ್ರೇರಣೆ ನೀಡುತ್ತೆ. ಸಾನು ಪ್ರೇರಣೆ ನೀಡ್ಬಿಡುತ್ತೆ. ಹಾಗಾಗಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಕಲರಿಂಗ್ ಇರಬಹುದು ಅಥವಾ ಚಾರ್ಟ್ ಅಲ್ಲಿ ನಂಬರ್ಸ್ ಗಳಲ್ಲಿ ಇರಬಹುದು, ನಾವು ಅದನ್ನ ಮಾಡ್ಕೋಬೇಕು. ಕ್ಲಿಯರ್? ಯಾ. ದೆನ್ ವಿ ಹ್ಯಾವ್, ಯಾ, ಮೆಜರ್ ವಾಟ್ ಯು ವಾಂಟ್, ನಾಟ್ ವಾಟ್ ಯು ಡೋಂಟ್ ವಾಂಟ್. ದಟ್ ಈಸ್ ಇಂಪಾರ್ಟೆಂಟ್. ನಾನು ಇವತ್ತು ಏನು ಬೇಡ ಅದನ್ನ ಮೆಜರ್ ಮಾಡೋದು ಬೇಡ. ನನಗೇನು ಬೇಡ ಅದು ಮೆಜರ್ ಮಾಡೋದು ಬೇಡ. ಅಂದ್ರೆ ಯಾರೋ ಒಬ್ರು ಬಂದು ನನಗೆ ತೊಂದರೆ ಕೊಟ್ರು, ಬೈದ್ರು, ನೋವು ಮಾಡಿದ್ರು ಅಲ್ಲ, ಅದನ್ನ ಮೆಜರ್. ಇಷ್ಟ ಸರಿ ಬಂದು ನನಗೆ ತೊಂದರೆ ಕೊಡಕ್ ಬಂದ್ರು, ಹೌದು ನಾನು ಅದು ತಪ್ಪಿಸ್ಕೊಂಡೆ, ಸ್ಟಿಲ್ ಫೈನ್, ಬಟ್ ಡೋಂಟ್ ಮೆಷರ್ ದಟ್, ಡೋಂಟ್ ಮೆಷರ್ ದಟ್. ನನ್ಗೇನ್ ಬೇಕು, ನಾನು ಯಾವ ದಾರಿಲಿ ಹೋಗ್ತಾ ಇದ್ದೀನಿ, ಯಾ, ಅದನ್ನ ಮೆಷರ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನಾವು ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ತಾ ಇದ್ವಿ ನೆನ್ಪಿದ್ಯಾ? ಗೋಲಿ ಆಡುವಾಗ ಮಾರ್ಬಲ್ ಅಂತ ಏನ್ ಕರಿತೀವಿ, ನಾವು ದಿನ ಎಷ್ಟು ಗೆದ್ವಿ, 10 ಗೆದ್ರೆ ಇವತ್ತು 10 ಗೆದ್ದೆ, ಮೆಷರ್ ಮಾಡ್ತಾ ಇದ್ವಿ. ನಾಳೆ 11 ಗೆದ್ರೆ ನಿನ್ನೆಗಿಂತ ಚೆನ್ನಾಗಿ ಆಡ್ತಾ ಇದೀವಿ ಅಂತ. ಅದೇ ರೀತಿ ಸ್ಕಿಪ್ಪಿಂಗ್ ಮಾಡುವಾಗ ಒಂದು ಕಾಂಪಿಟೇಷನ್ ಅಲ್ಲಿ ಮಾಡ್ತಾ ಇದ್ವಿ. ನಾನು ಇಷ್ಟು ಸ್ಕಿಪ್ ಮಾಡ್ತೀನಿ, ನೀ ಎಷ್ಟು ಸ್ಕಿಪ್ ಮಾಡ್ತೀಯಾ? ಯಾ, ಯೂಸ್ ಟು ಕೌಂಟ್ ಅಲ್ಲ, ಮೆಷರಿಂಗ್ ಅಲ್ವಾ ಅದನ್ನು. ಅವ್ರಿಗಿಂತ ನಾವು ಜಾಸ್ತಿ ಮಾಡಿದ್ರೆ ತಾನೇ ನಮಗೆ ಖುಷಿ ಆಗ್ತಾ ಇತ್ತು. ಮೆಷರ್ ಮಾಡೋದಕ್ಕೆ ಅದು ಸಾಧ್ಯ ಆಗತ್ತೆ. ಯಾ, ಪ್ರತಿದಿನನೂ ಹೆಚ್ಚು ಪ್ರಗತಿ ಇದೆಯಾ ಅಂತ ನೋಡಕ್ಕೆ ಅದು ಮುಖ್ಯ. ರನ್ನಿಂಗ್ ಮಾಡುವಾಗಲೂ ಅಷ್ಟೇ. ಈಗ ಏನು ಒಂದು 10 ಸೆಕೆಂಡ್ಸ್ ಅಲ್ಲಿ 100 ಮೀಟರ್ ನಾವು ಓಡ್ತಾ ಇರ್ತೇವೆ, ಅಥವಾ ಒಂದು 15 ಸೆಕೆಂಡ್ಸ್ ಅಲ್ಲಿ ನಮ್ಮ ಲೆವೆಲ್ಗೆ ಬಂದ್ರೆ, ಇಂಟರ್ನ್ಯಾಷನಲ್ ಅಥ್ಲೀಟ್ ಬೇಡ ಅಂತ ಹೇಳಿದ್ರೆ ಒಂದು 15-18 ಸೆಕೆಂಡ್ ಅಲ್ಲಿ ಏನು ಓಡ್ತಾ ಇರ್ತೀವಿ ಚಿಕ್ಕ ವಯಸ್ಸಲ್ಲಿ, ಅದನ್ನ 13 ಸೆಕೆಂಡ್ಗೆ ತಂದಾಗ ನಮಗೆ ಖುಷಿ ಆಗುತ್ತೆ. ಅದೇ ಪ್ರಗತಿ. ಸೊ ಅದನ್ನ ಮೆಷರ್ ಮಾಡ್ಬೇಕು ನಾವು. ಸುಮ್ಮನೆ ಇವತ್ತು ಓಡ್ದೆ ಮಾಡ್ದೆ ಬಂದೆ ಮರ್ತೆ ಅಲ್ಲ, ಅದನ್ನ ನಾವು ಒಂದ್ ಕಡೆ ಚಾರ್ಟ್ ತರ ಮಾಡಿ, ಇವತ್ತು 13 ಸೆಕೆಂಡ್, ನಾಳೆ 13.01 ಸೆಕೆಂಡ್, 13.02 ಸೆಕೆಂಡ್ಸ್ ಅಂತ ಪ್ರತಿದಿನ ಅದನ್ನ ನಾವು ಹಾಕೊಂಡು ಹೋದಾಗ ಒಂದು ಚಾರ್ಟ್ ಅಲ್ಲಿ ನಮಗೆ ನಾವು ಪ್ರಗತಿಲಿ ಇದೀವಿ ಅಂತ ಗೊತ್ತಾಗುತ್ತೆ. ಅದು ನಮಗೆ ಮೋಟಿವೇಟ್ ಮಾಡುತ್ತೆ. ಫುಟ್ಬಾಲ್ ತಗೊಂಡ್ರೆ ಗೋಲ್ಸ್ ಎಷ್ಟಾಗಿದೆ ಅಂತಾನು ಇರುತ್ತೆ. ಸೊ ಕೆಲವರು ಅನ್ಕೊಂತಾರೆ ಇದು ಬರೀ ಬಿಸ್ನೆಸ್ ಮಾಡ್ಬೋದು, ಈ ವರ್ಷ ನನಗೆ ಇಷ್ಟು ರೆವಿನ್ಯೂ ಮಾಡಿದ್ವಿ, ಇಷ್ಟು ಪ್ರಾಫಿಟ್ ಮಾಡಿದ್ವಿ, ಯಾ, ಇಷ್ಟು ಸೇಲ್ಸ್ ಮಾಡಿದ್ವಿ. ಅಲ್ಲ, ಪರ್ಸನಲ್ ಲೈಫ್ಗೂ ನಾವೀಗ ಆಲ್ರೆಡಿ ಮಾತಾಡಿರೋ ತರ ತುಂಬಾನೇ ಮುಖ್ಯ ಇದು, ತುಂಬಾನೇ
ಮುಖ್ಯ ಆಗತ್ತೆ. ಹೇಗೆ ನಾವು ನಿನ್ನೆ ಆ, ಹಿಂದಿನ ಸೆಷನ್ ಅಲ್ಲಿ ಕೇಳಿದ್ವಿ, ರೇಟಿಂಗ್ ನ ಕೇಳಿದ್ವಿ, ಅದೇ ರೀತಿ ನಮ್ಮ ಪರ್ಫಾರ್ಮೆನ್ಸ್ ಸರಿಯಾಗಿದ್ಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಅಂದ್ರೆ ಸ್ಕೋರಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಕೂಲಲ್ಲೂ ಕೂಡ ಅಲ್ವಾ, ನಾವು ಶಾಲೆಯಲ್ಲಿ ಓದುವಾಗ ಎಷ್ಟು ಪರ್ಸೆಂಟೇಜ್ ಬಂದು ನಿನಗೆ ಪಾಸ್ ಆಗಿರೋದು? ಯಾ ನನಗೆ ಬರೀ 45, ಅವ್ರಿಗೆ 65, ಅಥವಾ ನನಗೆ 65 ಅವ್ರಿಗೆ 45. ಬೇಕಲ್ವಾ? ನನ್ನ ಪರ್ಫಾರ್ಮೆನ್ಸ್ ಹೆಂಗ್ ನಡೀತಿದೆ ಟೆಂತ್ ಇಂದ? ಓಕೆ, ಟೆಂತ್ವರೆಗೂ ನಾನು ಚೆನ್ನಾಗಿ ಮಾಡಿದೆ, ಸೆಕೆಂಡ್ ಪಿ ಜಾಸ್ತಿ ಮಾಡಿದೆ. ಕಾರಣ ಏನು? ಆ ಪರ್ಸೆಂಟೇಜ್ ನಮ್ಮ ತಲೆಯಲ್ಲಿ ಇದೆ. ಆ ಸ್ಕೋರಿಂಗ್ ನಮ್ಮ ತಲೆಯಲ್ಲಿ ಇರೋದ್ರಿಂದ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದು. ಆ ಕಾನ್ಸೆಪ್ಟ್ ಇರೋದ್ರಿಂದ ಶಾಲೆನಲ್ಲಿ, ಇಲ್ಲ ಅಂದ್ರೆ ನಮಗೆ ಗೊತ್ತಾಗಲ್ಲ ನಮ್ಮ ಪರ್ಫಾರ್ಮೆನ್ಸ್ ಎಷ್ಟಿದೆ. ನಾನು ಆ ಆ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ, ಪಠ್ಯ ಪುಸ್ತಕದಲ್ಲಿರುವ ಜ್ಞಾನನ ಎಷ್ಟು ಪರ್ಸೆಂಟ್ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದೇ ತಾನೇ ಟೆಸ್ಟ್. ಅದನ್ನ ಬೇರೆ ಬೇರೆ ತರ ಕಲ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಈಗ, ಅದು ಬೇರೆ ವಿಚಾರ. ಅದು ಸರಿನೋ ತಪ್ಪು ಅದು ಆಮೇಲೆ ಮಾತಾಡೋಣ. ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಇವತ್ತಿಗೆ. ಬಟ್ ಅದು ಆ ಯೂನಿಟ್ ಟೆಸ್ಟ್ಗಳಲ್ಲಿ, ವೀಕ್ಲಿ ಟೆಸ್ಟ್ಗಳಲ್ಲಿ ನಾನು ಏನು ಸ್ಕೋರ್ ಮಾಡ್ತಾ ಇರ್ತೀನಿ, ಅದೇ ನನ್ನ ಪರ್ಫಾರ್ಮೆನ್ಸ್ನ ತೋರಿಸುತ್ತೆ. ಒಂದು, ನನಗೆ ಮೋಟಿವೇಟ್ ಮಾಡುತ್ತೆ. ನೆಚ್ಚಿನ ಮಟ್ಟದಲ್ಲಿ ಹೇಗೆ ಮಾಡಬೇಕು, ನನ್ನ ಒಂದು ಏನು ಗುರಿ ಇದೆ ಆ ಒಂದು ಅಂಕನ ಗಳಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಆ ರೀತಿ ಜಸ್ಟ್ ಲೈಕ್ ದಟ್ ಇದನ್ನ ಪರ್ಸನಲ್ ಲೈಫಲ್ಲಿ ಕೂಡ ಅಳವಡಿಸ್ಕೋಬಹುದು. ಹೇಗೆ ಹೇಗೆ ಏನಾದ್ರು ಇರ್ಬೋದು. ಫೈನಾನ್ಷಿಯಲ್ ಗೋಲ್ ಇದ್ರೆ ನಮಗೆ, ಇವತ್ತು ಫಾರ್ ಎಕ್ಸಾಂಪಲ್ ಐ ಆಮ್ ಇಂಟು ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಅಲ್ಲಿ ಇದ್ರೆ ನಾನು ಇವತ್ತು ಎಷ್ಟು ಜನ ಡೌನ್ಲೈನ್ಸ್ ಜೊತೆ ಮಾತಾಡಿದೆ, ಅವ್ರಿಗೆ ಉತ್ತೇಜನ ಕೊಟ್ಟೆ, ಎಷ್ಟು ಡೆಮೋಸ್ಗಳನ್ನ ಕೊಟ್ಟೆ ನಾನು, ಅಥವಾ ಅದನ್ನ ಅರೇಂಜ್ ಮಾಡಿದೆ, ಮತ್ತೆ ಎಷ್ಟು ಫಾಲೋ ಅಪ್ ಕಾಲ್ಗಳನ್ನ ಮಾಡಿದೆ. ಗೊತ್ತಾಗುತ್ತೆ ನನಗೆ ನನ್ನ ಪ್ರೋಗ್ರೆಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಯಾವಾಗ ಹೆಚ್ಚು ಹೆಚ್ಚು ನಾವು ಪರಿಶ್ರಮ ಆಗ್ತಾ ಇದೀವಿ ಅಲ್ವ ಅಂತ ಅಲ್ಲಿ ಗೊತ್ತಾಗುತ್ತೆ, ಆ ಚಾರ್ಟ್ ಅಲ್ಲಿ ಅದನ್ನ ಹಾಕೊಂಡಾಗ. ಅದು ಈಸಿ ನಮಗೆ. ನಾವು ಪ್ರೋಗ್ರೆಸ್ ಆಗ್ತಾ ಇದೀವೋ, ಅಭಿವೃದ್ಧಿ ಹೊಂದ್ತಾ ಇದೀವೋ, ಸುಧಾರಣೆ ಹೊಂದ್ತಾ ಇದೀವೋ, ನಮ್ಮ ಗುರಿಯನ್ನು ತಲುಪಕ್ಕೆ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ಯಾ ಏನೇ ಇರ್ಬೋದು, ಎನಿಥಿಂಗ್ ಇಟ್ ಕ್ಯಾನ್ ಬಿ. ಬಿಸ್ನೆಸ್ ಇರ್ಬೋದು, ಅಥವಾ ವಾಟ್ ಯು ಕ್ಯಾನ್ ಸೇ ಆಫೀಸಲ್ಲಿ ಇರ್ಬೋದು. ಆಫೀಸಲ್ಲಿ ಎಷ್ಟು ಸಾರಿ ನಾನು ಅಪ್ರಿಷಿಯೇಷನ್ಗಳನ್ನ ಪಡೆದೆ ಎಲ್ಲರ ಕಡೆಯಿಂದ. ಸಹೋದ್ಯೋಗಿಗಳಿರಬಹುದು, ಮ್ಯಾನೇಜ್ಮೆಂಟ್ ಕಡೆಯಿಂದ ಇರಬಹುದು, ಅಥವಾ ಕಸ್ಟಮರ್ಸ್ ಕಡೆಯಿಂದ ಇರಬಹುದು. ಒಂದು ಅಪ್ರಿಷಿಯೇಷನ್ ಮೇಲ್ ಬಂತು, ರೆಕಗ್ನಿಷನ್ ಅವಾರ್ಡ್ ಬಂತು, ಶಬಾಷ್ ಅಂದ್ರು. ದಟ್ ಈಸ್ ಇಂಪಾರ್ಟೆಂಟ್. ಎಂಡ್ ಗೋಲ್ ಎಸ್ ಅಫ್ಕೋರ್ಸ್, ನನಗೆ ಪ್ರಮೋಷನ್ ತಗೋಬೇಕು, ನನಗೆ ಹೆಚ್ಚಿನ ಸಂಬಳ ಬೇಕು, ಇನ್ಕ್ರಿಮೆಂಟ್ ಬೇಕು. ಬಟ್ ಅದು ಎಂಡ್ ಗೋಲು. ಅಲ್ಲಿಗೆ ಹೋಗುವಾಗ ಇದು ನಮಗೆ ಸಹಾಯ ಮಾಡುತ್ತೆ. ಇಲ್ಲಿ ನಾವು ಹೆಚ್ಚು ಹೆಚ್ಚು ಅಂಕಗಳನ್ನ ಗಳಿಸ್ತಾ ಹೋದ್ರೆ, ಆನ್ ಡೈಲಿ ಬೇಸಿಸ್ ಆರ್ ವೀಕ್ಲಿ ಬೇಸಿಸ್ ಆರ್ ಮಂತ್ಲಿ ಬೇಸಿಸ್, ಅಲ್ಲಿ ಯಾರು ನಮಗೆ ಇಲ್ಲ ನಿನಗೆ ಇನ್ಕ್ರಿಮೆಂಟ್ ಕೊಡಲ್ಲ, ಅಥವಾ ಏನು ಪ್ರಮೋಷನ್ ಕೊಡಲ್ಲ ಅಂತ ಹೇಳಲ್ಲ. ಈಗ ನಾನೊಂದು, ಅದನ್ನ KPI ಅಂತ ಹೇಳ್ತಾರೆ, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂತ, KRS, ಕೇ ರಿಸಲ್ಟ್ ಏರಿಯಾಸ್ ಅಂತ ಇಟ್ಟಿರ್ತಾರೆ ಕಂಪನಿನಲ್ಲಿ. ಅದನ್ನ ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಅದನ್ನ ಅಪ್ರೈಸಲ್, ಮಂತ್ಲಿ ಇಯರ್ಲಿ ಅಪ್ರೈಸಲ್ ಅಂತ ಹೇಳ್ತೀವಿ. ಬಟ್ ನಾವೇನ್ ಮಾಡ್ಬಿಟ್ಟಿದ್ದೆ, ನಾನು ತಿಂಗಳಿಗೆ ಮಾಡ್ತಾ ಇದ್ದೆ ನಮ್ಮ ಸಹೋದ್ಯೋಗಿಗಳಿಗೆ. ಸಹೋದ್ಯೋಗಿಗಳಂದ್ರೆ ನನ್ನ ಟೀಮ್ ಮೆಂಬರ್ಸ್ಗೆ. ಯಾಕೆ ಅಂತ ಹೇಳಿದ್ರೆ, ವರ್ಷಕ್ಕೊಂದ್ಸಾರಿ ಅವ್ರಿಗೆ ಗೊತ್ತಾಗ್ತಾ ಇತ್ತು, ನೀನ್ ಇಷ್ಟು ಕೆಲಸ ಮಾಡ್ದೋ ಇಲ್ವೋ, ನಿನ್ಗೆ 5ಕ್ಕೆ 3 ಪಾಯಿಂಟ್ ಕೊಡ್ತೀನಿ. ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಒಂದು ವರ್ಷ ನಾನು ಏನ್ ಮಾಡ್ತಾ ಇದ್ದೆ, ಮಾಡಿದೀನಿ ನಾನು ಚೆನ್ನಾಗೆ, ಬಟ್ ಇವರೇ ಕಡಿಮೆ ಅಂಕ ಕೊಡ್ತಾ ಇದ್ದಾರೆ. ಈ ತರ ಎಲ್ಲ ಕನ್ಫ್ಯೂಷನ್ಸ್ ಇರ್ತಾ ಇತ್ತು. ಏನೋ ಪಾರ್ಶಾಲಿಟಿ ಇದೆ, ಹಾಗೆ ಹೀಗೆ ಪಕ್ಷಪಾತ ಇದೆ. ಸೊ ಅದನ್ನ ನಿವಾರಣೆ ಮಾಡಕ್ಕೆ ಮಂತ್ಲಿ, ನಿನ್ನ ಪರ್ಫಾರ್ಮೆನ್ಸ್ ಈ ಮಂತ್ ಅಲ್ಲಿ ಇಷ್ಟಿದೆ ನೋಡಪ್ಪ, ಇಂಪ್ರೂವ್ಮೆಂಟ್ ಆಗ್ತೀಯಾ ಬಿಡ್ತೀಯಾ ನಿನಗೆ ಬಿಟ್ಟಿದ್ದು. ಆತ ನೆಕ್ಸ್ಟ್ ಮಂತ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋನು. ಹಾಗಾಗಿ ಹಿಂಗೆ ಹೋಗ್ತಾ ಇತ್ತು ಅವ್ರ ಟ್ರೆಂಡ್. 12 ತಿಂಗಳಾದ ನಂತರ ಮತ್ತೆ ಅವ್ರನ್ನ ನಾವು ಅಪ್ರೈಸಲ್ ಮಾಡೋ ಅವಶ್ಯಕತೆ ಇಲ್ಲ. ಕಾರಣ ಆಲ್ರೆಡಿ ಪ್ರತಿ ತಿಂಗಳು ಅವ್ರಿಗೆ ಫೀಡ್ಬ್ಯಾಕ್ ಕೊಟ್ಟಾಗಿದೆ. ಅವ್ರು ಏನು ಯಾವ ಏರಿಯಾದಲ್ಲಿ ಇಂಪ್ರೂವ್ ಆಗ್ಬೇಕು ಅಂತ ಅವ್ರಿಗೆ ಹೇಳಾಗಿದೆ. ಅದು ಅವ್ರ ಅನುಕೂಲ ಆಗಿದೆ. ವರ್ಷಕ್ಕೊಂದ್ಸರಿ ಹೇಳಿ ಅಷ್ಟೊತ್ತಿಗೆ ಕಂಪನಿಗೆ ನಷ್ಟ ಕೂಡ ಆಗಿರುತ್ತೆ, ಆತ ಏನು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ. ಬಟ್ ಈಗ ಏನಾಗ್ತಾ ಇದೆ, ಪ್ರತಿ ತಿಂಗಳು ಅವ್ರಿಗೆ ಫೀಡ್ಬ್ಯಾಕ್ ಹೋಗ್ತಾ ಇದೆ. ಅದ್ರ ಪ್ರಕಾರ ಅವ್ರು ಕರೆಕ್ಷನ್ಸ್ ಮಾಡ್ಕೊತಾ ಇದ್ದಾರೆ. ಏನಾದ್ರು ಕಲಿಬೇಕಿದ್ರೆ ಕಲಿತಾ ಇದ್ದಾರೆ, ಸಹಾಯ ಬೇಕಾದ್ರೆ ಪಡ್ಕೊತಾ ಇದ್ದಾರೆ, ಮತ್ತೆ ಗೈಡೆನ್ಸ್ ಬೇಕಂದ್ರೆ ಗೈಡೆನ್ಸ್ ತಗೋತಾ ಇದ್ದಾರೆ. ಯಾ
ಹೋಗ್ತಾ ಇದ್ದಾರೆ. ಸೊ ಅವರು ಈಗ ಬಂದು ನಮ್ಮನ್ನ ಕೇಳೋದಿಲ್ಲ, ಯಾಕೆ ನನಗೆ ಕಡಿಮೆ ಅಂಕ ಕೊಟ್ರಿ ಅಂತ ಹೇಳಿ. ಯಾಕಂದ್ರೆ ಅವ್ರಿಗೆ ಗೊತ್ತು, ಪ್ರತಿ ತಿಂಗಳು ಫೀಡ್ಬ್ಯಾಕ್ ಹೋಗ್ತಾ ಇದೆ. ಅಪ್ರೈಸಲ್ ಅಂದ್ರೆ ಫೀಡ್ಬ್ಯಾಕ್ ಕೊಡೋ ಸೆಷನ್ ಅಷ್ಟೇನೆ. ಅದನ್ನ ಆ ಪರ್ಫಾರ್ಮೆನ್ಸ್ನ ಏನಂತಾರೆ, ಈ ಸಂಬಳಕ್ಕೆ ಅಥವಾ ಇನ್ಕ್ರಿಮೆಂಟ್ಗೆ ಲಿಂಕ್ ಮಾಡ್ತೀವಿ ಅಷ್ಟೇ. ಚೆನ್ನಾಗಿ ಮಾಡೋರಿಗೆ ಹೆಚ್ಚು ಸಂಬಳನ, ರೆಕಗ್ನಿಷನ್ನ ಕೊಡುವಂಥದ್ದು, ಅವ್ರನ್ನ ಉತ್ತೇಜನ ಮಾಡೋದಕ್ಕೆ. ಸೊ ಇದು, ಹಾಗಾಗಿ ಸ್ಟಾರ್ಟ್ ಡೂಯಿಂಗ್ ದ್ಯಾಟ್. ಮನೇಲಿ ಇರ್ಬೋದು. ಮನೇಲಿ ನಾನು ಇವತ್ತು ಎಷ್ಟು ಬಾರಿ ನನ್ನ ಗಂಡನ ಹತ್ರ ಅಥವಾ ಹೆಂಡತಿ ಹತ್ರ ಖುಷಿಯಿಂದ ಪ್ರೀತಿಯಿಂದ ಮಾತಾಡಿದೆ, ಯಾ ಎಷ್ಟು ಬಾರಿ ನಾನು ನನ್ನ ಎಮೋಷನ್ಸ್ನ ಅಂದ್ರೆ ಪ್ರತಿಕ್ರಿಯೆನ ಮಾಡಲಿಲ್ಲ, ರೆಸ್ಪಾಂಡ್ ಮಾಡಿದೆ, ರಿಯಾಕ್ಟ್ ಮಾಡಲಿಲ್ಲ ಸಿಚುಯೇಷನ್ಗೆ. ಅಫ್ಕೋರ್ಸ್ ನನ್ನ ಭಾವನೆಗಳನ್ನ, ನನ್ನ ಅನಿಸಿಕೆಗಳನ್ನ ಹೇಳಿದೆ, ಖಂಡಿತವಾಗ್ಲೂ ಹೇಳಿದೆ, ಮುಚ್ಚಿಡಕ್ ಹೋಗ್ಲಿಲ್ಲ, ಮುಚ್ಚಿಡಬಾರದು ಕೂಡ. ಓಕೆ, ಅದರದಾದ ಪರಿಣಾಮಗಳು ಬರ್ತವೆ. ಅದನ್ನ ಸ್ಪಂದಿಸಿ ವ್ಯಕ್ತಪಡಿಸ್ತೆ. ಸ್ಪಂದನೆಗೂ ಪ್ರತಿಕ್ರಿಯೆಗೂ ಡಿಫರೆನ್ಸ್ ಇದೆ ಅಲ್ವಾ? ರಿಯಾಕ್ಷನ್ ಅಂದ್ರೆ ಟಕ್ಕದ ಅನಿಮಲ್ ಇನ್ಸ್ಟಿಂಕ್ಟ್ ಇಂದ ಪ್ರಾಣಿಗಳು ರಿಯಾಕ್ಟ್ ಮಾಡ್ತಾರಲ್ಲ, ಅದಕ್ಕೆ ನಾವು ತೊಂದರೆ ಮಾಡಿದ್ರೆ ಅಂತ ಕಚ್ಚಿಬಿಡೋದು, ಅಂತ ಕೂಗ್ಬಿಡೋದು, ಗರ್ಜನೆ ಕೊಟ್ಬಿಡೋದು, ಕೋಪ ಅಂತ ವ್ಯಕ್ತಪಡಿಸ್ಬಿಡೋದು. ಎಸ್ ನೋ, ಅದು ನಮಗೂ ಇನ್ನ ಇದೆ. ರಿಪ್ಟಿಲಿಯನ್ ಬ್ರೈನ್ ಇರೋದ್ರಿಂದ ನಮಗೆ ಪ್ರಾಣಿಗಳ ಒಂದು ಆಗಿನ ಕಾಲದಿಂದ ಬಂದಿರುವಂಥದ್ದು 500 ಮಿಲಿಯನ್ ವರ್ಷಗಳಿಂದ ನಾವು ಕ್ಯಾರಿ ಮಾಡಿದ್ದೀವಿ. ದಟ್ ಇಸ್ ಫೈನ್. ಇನ್ಸ್ಟಿಂಕ್ಟ್ ಇರುತ್ತೆ, ಎಲ್ಲರಿಗೂ ಇದೆ, ನಮಗೂ ಇರುತ್ತೆ. ಬಟ್ ಸ್ಪಂದಿಸೋದು ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇಂದ ಆಪರೇಟ್ ಆಗುವಂಥದ್ದು. ಲಾಜಿಕಲ್ ಮೈಂಡ್, ರೀಸನಿಂಗ್ ಮೈಂಡ್ ಅನಲೈಸ್ ಮಾಡಿ, ಈ ತರ ಮಾಡಿದ್ರೆ ಈ ತರ ಆಗುತ್ತೆ, ಈ ತರ ಮಾಡಿದ್ರೆ ನನ್ನ ಪರಿಣಾಮ ಈ ತರ ಆಗುತ್ತೆ ಅಂತ ಏನ್ ನಮಗೆ ಪ್ರಾಣಿಗಿಂತ ವಿಭಿನ್ನವಾದಂತಹ ಒಂದು ಶಕ್ತಿ ಇದೆಯಲ್ಲ, ನ್ಯೂರೋ ಕಾರ್ಟೆಕ್ಸ್ ಅಥವಾ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್, ಅದನ್ನ ಡಾಮಿನೇಟ್ ಮಾಡಿಕೊಂಡು ಸ್ಪಂದಿಸಿದಾಗ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಸ್ಪಂದನೆ ಮಾಡುವಾಗ ನಾವೇನ್ ಮಾಡ್ತೀವಿ, ಆ ವ್ಯಕ್ತಿಗೂ ಅನ್ಸುತ್ತೆ ನಮ್ಮ ಬಗ್ಗೆ ಕೋಪ ಬರೋ ಬದಲು, ಓಕೆ ಇವ್ರು ನೋವಾಗಿದೆ ನನ್ನಿಂದ ಅಂತ ಅರ್ಥ ಆಗತ್ತೆ. ಅದು ಒಂದು ಕಲೆ. ಅದು ಎಷ್ಟು ಸಾರಿ ಮಾಡಿದೆ, ಎಷ್ಟು ಸಾರಿ ನಾನು ನನ್ನ ಮಕ್ಕಳನ್ನ ಅಥವಾ ವೈಫ್ನ ಹೊರಗಡೆ ಕರ್ಕೊಂಡು ಹೋದೆ, ಮಾಲೆಗೆ ಕರ್ಕೊಂಡು ಹೋದೆ, ಸಿನಿಮಾಗೆ ಕರ್ಕೊಂಡು ಹೋದೆ, ಜಾತ್ರೆಗೆ ಕರ್ಕೊಂಡು ಹೋದೆ. ಸ್ಕೋರಿಂಗ್ ಪ್ರತಿ ತಿಂಗಳಲ್ಲಿ, ವಾರಕ್ಕೊಂದ್ಸರಿ ಕರ್ಕೊಂಡು ಹೋದ್ನ, 2 ಸರಿ ಕರ್ಕೊಂಡು ಹೋದ್ನ, ತಿಂಗಳಿಗೊಂದ್ಸರಿ ಕರ್ಕೊಂಡು ಹೋದ್ನ, ಎಷ್ಟು ಸರಿ ಟ್ರಿಪ್ ಕರ್ಕೊಂಡು ಹೋದೆ ಹೊರಗಡೆ, ಎಷ್ಟು ಸರಿ ನಾವು ಸಂತೋಷವಾಗಿ ಸಮಯನ ಕಳೆದಿದ್ದೀವಿ. ಎಷ್ಟೊಂದ್ ದಿನ ಮನೇಲಿ ನಗೋದು ಇಲ್ಲ ಇತ್ತೀಚೆಗೆ, ಮೊಬೈಲ್ಗಳು ಬಂದ್ಮೇಲೆ ಒಬ್ರಿಗೊಬ್ರು ಮಾತಾಡಲ್ಲ, ಅವ್ರೊಂದ್ ಮೊಬೈಲ್ ಇವ್ರಿಗೊಂದ್ ಮೊಬೈಲ್, ಅದು ನೋಡ್ಕೊಂಡು ನಗ್ತಾ ಇರ್ತಾರೆ. ಮಾತಾಡಿದ್ರೆ ಏನೋ ಒಂಥರ ಕಿರಿಕಿರಿ ಅನ್ಸುತ್ತೆ ಅವ್ರಿಗೆ. ಯಾ ಆಗಿದ್ಯಾ? ಸೊ ಅದರಲ್ಲೂ ಟೀನೇಜ್ ಮಕ್ಳ ಇದ್ಬಿಟ್ರಂತೂ ಮುಗೀತು ಕತೆ, ಕಾಲೇಜ್ಗೆ ಹೋಗೋ ಮಕ್ಳಿದ್ರಂತೂ. ಸೊ ಎಷ್ಟು ಬಾರಿ ನಾವು ಕ್ವಾಲಿಟಿ ಟೈಮ್ನ ಮಾಡಿದ್ವಿ, ಮನೆಯಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ಮಾತಾಡಿದ್ವಿ, ಯಾವುದೋ ಒಂದು ವಿಚಾರದ ಬಗ್ಗೆ, ಅದು ದೇಶದ ಬಗ್ಗೆ ಇರ್ಬೋದು, ಯಾವ್ದಾದ್ರು ನಮ್ಮ ಸಂಬಂಧಗಳ ಬಗ್ಗೆ ಇರ್ಬೋದು, ಯಾರೋ ಒಬ್ರು ಮಾಡಿರುವಂತಹ ನಮ್ಮಲ್ಲಿ ಅಚೀವ್ಮೆಂಟ್ ಬಗ್ಗೆ ಇರ್ಬೋದು, ಚೆನ್ನಾಗಿ ಮಾಡಿರೋ ಅಡಿಗೆ ಬಗ್ಗೆ ಇರ್ಬೋದು, ತಂದು ಕೊಟ್ಟಿರೋ ಒಂದು ಗಿಫ್ಟ್ ಬಗ್ಗೆ ಇರ್ಬೋದು. ಯಾ ಎಷ್ಟು ಸರಿ ಮಾತಾಡ್ತಾ ಇದೀವಿ, ಅದನ್ನ ಬರಿಬೇಕು. ಅದು ಸಂಬಂಧನ ಗಟ್ಟಿ ಮಾಡೋ ಒಂದು ಗುರಿಗೆ ಬೇಕಾದಂತಹ ಒಂದು ಒಂದು ಮಾಪನ. ಓಕೆ, ಸೊ ಪರ್ಸನಲ್ ಲೈಫಲ್ಲೂ ಈ ರೀತಿ ಮಾಡಬಹುದು. ಒಂದು ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ಅಷ್ಟೇ. ಸೊ ಟೈಲರ್ ಅವರು ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿರ್ತಾರೆ. ಅವ್ರ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ, ಅವರ ಮಗ ಒಬ್ಬ ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿರ್ತಾನೆ. ಅವನು ಪ್ರಾಕ್ಟೀಸ್ ಮಾಡುವಾಗ ಎಷ್ಟು ಬಾಸ್ಕೆಟ್ ಹಾಕ್ತಾನೆ, ಗುರಿ ತಲುಪ್ತಾನೆ ಅಂತ ಅವ್ರು ಮೆಷರ್ ಮಾಡಲ್ಲ. 7 ಇತರ ಅಂಶಗಳನ್ನ, ಯಾರಿಗೆ ಪಾಸ್ ಎಷ್ಟು ಸರಿ ಕೊಡ್ತಾನೆ, ಯಾರಿಗೆ ಅವನು ಸಹಾಯ ಮಾಡ್ತಾನೆ ಬಾಸ್ಕೆಟ್ ಹಾಕೋದಕ್ಕೆ, ಎಷ್ಟು ಸರಿ ಡ್ರಿಬಲ್ ಮಾಡ್ತಾನೆ, ಅವನು ಎಷ್ಟು ಕ್ವಿಕ್ ಆಗಿದ್ದಾನೆ, ಈ ಅಂಶಗಳನ್ನ ಅವರು ಸ್ಕೋರ್ ಮಾಡ್ತಾರೆ ಕೂತ್ಕೊಂಡು ಸೈಲೆಂಟ್ ಆಗಿ. ಶಾಲೆಯಲ್ಲಿ ಟ್ರೈನರ್ಸ್ ಇರ್ತಾರೆ, ಮಾಡಿ ಇವ್ನಿಗೆ ಮ್ಯಾಚ್ ಪ್ರತಿಯೊಂದು ಅಭ್ಯಾಸ ಸೆಷನ್ ಆದ್ಮೇಲೆ ಅವ್ನು ಕೊಡ್ತಾರೆ, ನೋಡಪ್ಪ ಇದು ನಿನ್ ಸ್ಕೋರ್ ಈ ಒಂದು ವಿಚಾರದಲ್ಲಿ. ಅವನು ಖುಷಿಯಾಗಿ ಹೋಗ್ತಾನೆ, ಅವನೊಂದು ಚಾರ್ಟ್ ಮಾಡ್ಕೊಂಡಿರ್ತಾನೆ ರೂಮಲ್ಲಿ, ಅವನದೇ ರೂಮಲ್ಲಿ ಅದನ್ನ ಹಾಕೊಂಡು ನೋಡ್ತಾನೆ. ಪ್ರತಿಯೊಂದು ವಿಭಾಗದಲ್ಲೂ ನಾನು ಬೇರೆಯವ್ರಿಗೆ ಗೋಲ್ ಹಾಕೋದಕ್ಕೆ ಅಥವಾ ಬಾಸ್ಕೆಟ್ ಹಾಕೋದಕ್ಕೆ ಸಹಾಯ ಮಾಡೋದಿರ್ಬೋದು, ಅಥವಾ ಡ್ರಿಬಲ್ ಮಾಡೋದಿರ್ಬೋದು, ಟ್ಯಾಕಲ್ ಮಾಡೋದಿರ್ಬೋದು, ವಾಟ್ ಎವರ್, ಇಲ್ಲಿಂದ ಒಂದು 10 ಮೀಟರ್ ಬಾಸ್ಕೆಟ್ ಹಾಕುವಂಥದ್ದು, ಈ ಕಡೆಯಿಂದ ಆ ಕಡೆಗೆ, ವಾಟ್ ಎವರ್ ಇಟ್ ಇಸ್ ಎಕ್ಸಾಂಪಲ್ಸ್, ಅವನು ಗೊತ್ತಾಗ್ತಾ ಹೋಗುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಬಾಸ್ಕೆಟ್ ಗುರಿಗೆ ತಲುಪೋಕೆ ಏನ್ ಬೇಕು ಅಂಶಗಳು, ಅದನ್ನ ಮೆಷರ್ ಮಾಡ್ತಾರೆ.
ಹಾಗಾಗಿ ಅವನೊಬ್ಬ ಅತ್ಯುತ್ತಮ ಪ್ಲೇಯರ್ ಆಗ್ತಾರೆ. ಕಾರಣ ಅದನ್ನ ಸ್ಕೋರ್ ಮಾಡಿದ್ರು. ಮಾಪನ ಅನ್ನೋದು ತುಂಬಾನೇ ಮುಖ್ಯ. ಓಕೆ. ಕೀಪಿಂಗ್ ಸ್ಕೋರ್ ಅಟ್ ಹೋಮ್, ಇದು ನಾವು ಮಾತಾಡಿದ್ವಿ. ವಿನೋದ್ ಖೋಸ್ಲಾ ಇವರೊಬ್ರು ಸಿಇಒ, ಒಂದು ಹೆಸರಾಂತ ಕಂಪನಿ ಸಿಇಒ. ಅವ್ರು ಏನ್ ಮಾಡ್ತಾರೆ, ಏನೇ ಆಗ್ಲಿ ಸಿಇಒಸ್ ಅಂದ್ರೆ ತುಂಬಾ ಕೆಲಸ ಇರುತ್ತೆ. ತುಂಬಾ ಕೆಲಸ, ನಿಮ್ಗೂ ಗೊತ್ತು ನಮಗೂ ಗೊತ್ತು. ನಮ್ಗಿಂತ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಇರುತ್ತೆ, ಮೀಟಿಂಗ್ಸ್ ಇರುತ್ತೆ, ಟ್ರಾವೆಲ್ಸ್ ಇರುತ್ತೆ. ಯಾ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಡಿಸಿಷನ್ ಮೇಕಿಂಗ್ ಮಾಡಬೇಕು ಇಮಿಡಿಯೇಟ್ ಆಗಿ, ಈ ತರದೆಲ್ಲ ಜವಾಬ್ದಾರಿಗಳಿರ್ತವೆ. ಅವ್ರೇನ್ ಮಾಡ್ತಾರೆ, ತನ್ನ ಮನೆಗೆ ಹೋಗಿ ನನ್ನ ಫ್ಯಾಮಿಲಿ ಜೊತೆ 25 ರಾತ್ರಿಗಳು, ಅಟ್ಲೀಸ್ಟ್ 25 ರಾತ್ರಿ ಒಂದು ತಿಂಗಳಿಗೆ ಊಟ ಮಾಡ್ಬೇಕು ಕೂತ್ಕೊಂಡು ಅನ್ನೋ ಗುರಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಸಂಬಂಧಕ್ಕೆ ಅದು ಬೇಕು ಅಲ್ವಾ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ವಾ. ಒಬ್ಬ ಸಿಇಒ ಆಗ್ಬಿಟ್ಟು ನಾನು ಬರೀ ಕೆಲಸದಿಂದ ಹೋಗ್ಬಿಟ್ರೆ ಸಂಬಂಧ, ಎಷ್ಟೋ ಜನ ಅದೇ ತಪ್ಪು ಮಾಡ್ತಾ ಇರೋದು ಇವತ್ತಿಗೆ. ಬಿಸ್ನೆಸ್ ಹಿಂದೆ ಹೋಗ್ಬಿಟ್ಟು ಮನೇನ ಕಡೆಗಣಿಸ್ತಾರೆ. ಅವ್ರು ಬೇಕು ಅಂತ ಮಾಡಲ್ಲ, ಪಾಪ ಅವರಿಗೆ ಆ ಆ ಒತ್ತಡ, ಅವ್ರಿಗೆ ಗೊತ್ತಿರೋ ಜ್ಞಾನ ಮತ್ತೆ ಆ ಸ್ಕಿಲ್ ಸೆಟ್ಸ್ ಅದೆಲ್ಲ ಗೊತ್ತಿಲ್ಲ. ಅವ್ರ ಪ್ರಿಯಾರಿಟಿ ಕಂಪ್ಲೀಟ್ ಆಗಿ ಫೋಕಸ್ ಅದ್ರ ಕಡೆ ಇರುತ್ತೆ. ಬಟ್ ಇವ್ರೇನ್ ಹೇಳ್ತಾರೆ, ಫ್ಯಾಮಿಲಿ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿ ಈ ಒಂದು ಗುರಿ ಇಟ್ಕೊಂಡಿರ್ತಾರೆ. 25 ಸರಿ ನಾನು ಡಿನ್ನರ್ ಮಾಡಲೇಬೇಕು ಅಂದ್ರೆ ಮೀನಿಂಗ್, ಆ ಡಿನ್ನರ್ ಟೈಮ್ ನಾನು ವಾಪಸ್ ಬರ್ಬೇಕು, 8 ಗಂಟೆಗೋ 8:30ಗೋ ವಾಪಸ್ ಎಲ್ಲೇ ಇರಲಿ ಅಂತ ಟ್ರ್ಯಾಕ್ ಮಾಡ್ತಾರೆ. ಟ್ರ್ಯಾಕ್ ಮಾಡಿದಾಗ ಅವ್ರಿಗೆ 25 ನೈಟ್ ಗುರಿಗಳನ್ನ ಇಟ್ಕೊಂಡಾಗ ಅಟ್ಲೀಸ್ಟ್ 20 ಸಾರಿ ಮಾಡಕ್ ಸಾಧ್ಯ ಆಗುತ್ತೆ. ಅದೇ ಬೇರೆಯವ್ರಿಗೆ, ಬೇರೆ ಸಿಇಒಗಳು ಯಾರೇ ತಗೊಳ್ಳಿ ಪ್ರಪಂಚದಲ್ಲಿ 4 ರಿಂದ 5 ಸರಿಯಷ್ಟು ಮಾಡಲ್ಲ ಒಂದ್ ತಿಂಗಳಿಗೆ. ಕಾರಣ ಸ್ಕೋರ್ ಮಾಡಿದ್ರು, ಕಾನ್ಶಿಯಸ್ ಆಗಿ ಸ್ಕೋರ್ ಮಾಡಿದಾಗ ನಮಗೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ, ಅದ್ರ ಕಡೆ ಗಮನ ಹೆಚ್ಚಾಗುತ್ತೆ, ನಾವು ಮಾಡೋ ಕೆಲಸದಲ್ಲಿ ಹೆಚ್ಚಿನ ಒಂದು ಪರಿಶ್ರಮ ಹಾಕೋ ಪಾಸಿಬಿಲಿಟಿ ಹೆಚ್ಚಾಗತ್ತೆ. ಸೊ ಸ್ಕೋರಿಂಗ್ ಪ್ಯಾಟರ್ನ್ ಇಟ್ಕೋಬೇಕು ಪರ್ಸನಲ್ ಲೈಫಲ್ಲಿ ಕೂಡ. ಓಕೆ. ಸೊ ಸ್ಟಾರ್ಟ್ ಕೀಪಿಂಗ್ ಸ್ಕೋರ್ ಟುಡೇ. ಇವತ್ತು ಮಾಡಿ. ಎಷ್ಟು ಎಷ್ಟು ದಿನ, ಎಷ್ಟು ಗಂಟೆಗೆ ಎದ್ರಿ ಬೆಳಿಗ್ಗೆ, ಎಷ್ಟು ದಿನ ವ್ಯಾಯಾಮ ಮಾಡಿದ್ರಿ, ಎಷ್ಟು ಪುಷಪ್ಸ್ ಮಾಡಿದ್ರಿ, ಎಷ್ಟು ವಾಕಿಂಗ್ ಮಾಡಿದ್ರಿ ಸ್ಟೆಪ್ಸು, ಎಷ್ಟು ಸರಿ ನಾವು ಆ ಒಳ್ಳೆಯ ಒಂದು ಮಾತುಕತೆಯಲ್ಲಿ ತೊಡಗಿದ್ರಿ, ಪಾಸಿಟಿವ್ ಮಾತುಕತೆ ಸ್ನೇಹಿತರ ಜೊತೆ ಎಷ್ಟು ಸರಿ ನಾವು ನಮ್ಗೆ ಗೊತ್ತಿರೋ ಜ್ಞಾನನ ಹಂಚ್ಕೊಂಡ್ವಿ. ಬಟ್ ಗುರಿ ಏನು, ಆ ಗುರಿಗೆ ಹೊಂದಾಣಿಕೆಯಾಗಿರುವಂತಹ ವಿಭಾಗಗಳಲ್ಲಿ, ಕ್ಷೇತ್ರಗಳಲ್ಲಿ ಅಂಶಗಳನ್ನ ನಾವು ಸ್ಕೋರ್ ಮಾಡಬೇಕು. ಆಟೋಮೆಟಿಕ್ ಆಗಿ ನಾವು ಗುರಿನ ತಲುಪಿಡ್ತೀವಿ. ಕ್ಲಿಯರ್ ಫ್ರೆಂಡ್ಸ್? ಯಾ ಸ್ಕೋರಿಂಗ್ ಇವತ್ತಿನ ಎಕ್ಸರ್ಸೈಸ್ ಅದನ್ನೇ, ಸ್ಕೋರ್ ಮಾಡಬೇಕು. ಎಷ್ಟು ನನಗೆ ಆ ವ್ಯಕ್ತಿ ನನಗೆ ಹ್ಮ್ ಏನು ನಾನು ಕೊಟ್ಟಿರೋ ಸಾಲನ ವಾಪಸ್ ಬರ್ತಾ ಇಲ್ಲ ಅಂತಂದ್ರೆ, ಯಾ ನಾನು ಏನ್ ಮಾಡ್ಬೇಕು, ನನ್ನ ಗುರಿ ಸಾಲನ ವಾಪಸ್ ಪಡೆಯೋದು. ಸಾಲನ ವಾಪಸ್ ಪಡಿಬೇಕಾದ್ರೆ ಏನ್ ಮಾಡ್ತಾ ಇದ್ದೀನಿ, ಸಣ್ಣ ಸಣ್ಣ ಅಂಶಗಳನ್ನ. ಅಫ್ಕೋರ್ಸ್ ನಾನು ಅವನು ಕಾಲ್ ಮಾಡ್ತಾ ಇದ್ದೀನಿ, ಅವನ ಮನೆ ಹತ್ರ ಹೋಗ್ತಾ ಇದ್ದೀನಿ, ಯಾ ಸೊ ನನ್ನ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀನಿ. ಅವ್ನು ಸಿಗ್ತಾ ಇಲ್ಲ ಅಂದ್ರೂ ಯಾರೋ ಅವ್ರಿಗೂ ವಿಚಾರಿಸ್ತೀನಿ, ಅವ್ರಿಗೆ ಹೇಳಿ ಅಂತ ಹೇಳ್ತೀನಿ. ಇವು ದಿನಕ್ಕೆ ಎಷ್ಟು ಸಾರಿ ಮಾಡಿದೆ ಅಂತ ಸ್ಕೋರ್ ನೀವು ಮಾಡ್ಕೋಬಹುದು. ಮತ್ತೆ ಮತ್ತೆ ಎಷ್ಟು ಸಾರಿ ನಾವು ನಮ್ಮ ಮನಸ್ಸನ್ನ ಕಾಮಾಗಿ ಇಟ್ಕೊಂಡು ಯೂನಿವರ್ಸ್ನ ಕನೆಕ್ಟ್ ಮಾಡಿಕೊಂಡು ಅವರಿಗೆ ಅದರಿಂದ ಸಂದೇಶ ಬರೋ ತರ ಮಾಡೋಕ್ಕೆ ಮೆಡಿಟೇಷನ್ಗೆ ಎಷ್ಟು ಸಮಯನ ನಾನು ಕೊಡ್ತಾ ಇದ್ದೀನಿ, ಅಫರ್ಮೇಷನ್ಸ್ ಎಷ್ಟು ಸರಿ ಮಾಡ್ತಾ ಇದ್ದೀನಿ, ವಿಜುವಲೈಸೇಷನ್ ಎಷ್ಟು ಸರಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಇಟ್ಕೋಬೇಕು. ಓಕೆ, ಕ್ಲಿಯರ್? ದೆನ್ ವಿ ವಿಲ್ ಡೂ. ಈಗ ಕ್ಲಿಯರ್ ಆಗಿದ್ರೆ ಲೆಟ್ಸ್ ಮೂವ್ ಆನ್ ಟು. ಸೊ ಇವತ್ತಿನ ಚಟುವಟಿಕೆ ಅದೇ, ನಾವಿವತ್ತು ಸ್ಕೋರ್ ಮಾಡ್ತೀವಿ ನಮ್ಮ ಒಂದು ಕ್ಷೇತ್ರದಲ್ಲಿ, ಎಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಿದ್ದೀವಿ ಅದನ್ನ ಸ್ಕೋರ್ ಮಾಡ್ತೀವಿ. ಲೆಟ್ಸ್ ಡೂ ವಾರಿಯರ್ ಡಿಕ್ಲರೇಷನ್, ಯಾವುದರ ಘೋಷಣೆ. ಅದಕ್ಕೆ ಮುಂಚೆ ನಮ್ಮ ರಿಚುಯಲ್ಸ್, ಒಂದು ಫೋಟೋ ತಕೊಂಡ್ಬಿಡೋಣ, ಗ್ರೂಪ್ ಫೋಟೋ. ಸೊ ಎಲ್ಲರೂ ಕ್ಯಾಮ್ರಾ ಮುಂದೆ ಬನ್ನಿ. ಯಾ ಮತ್ತೆ ಯಾಕೆಂದ್ರೆ ಬರೀ ಬೆಳಿಗ್ಗೆ ಎಲ್ಲ ನಿಮ್ಗೆ ಯಾವಾಗ ಯಾವ ಸಮಯ ಸಿಕ್ಕಿದ್ರು ನಾನು ಬಯೋಧ ಅಂತ ನಾವೊಂದು ನೆನಪಿಸ್ಕೋಬೇಕು. ಆಗಲೇ ಒಂದು ವಾರಿಯರ್ಗೆ ಇರುವಾದಂತಹ ಗುಣಲಕ್ಷಣಗಳು ನಮ್ಮಲ್ಲಿ ಇರೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ನಮ್ಮಲ್ಲಿ ಇದ್ದಾರೆ ಅದನ್ನ. ಈಗ ಹೇಗೆ ಹನುಮಂತ
ಹನುಮಂತನ ಸಹಿತ ಗೊತ್ತಿಲ್ಲ ಅಪಾರವಾದ ಶಕ್ತಿ ಇದೆ ಪ್ರಪಂಚದಲ್ಲೇ, ಸೂರ್ಯನ ನಡಗಿಸೋ ಶಕ್ತಿ ನನಗಿದೆ ಅನ್ನೋ ಶಕ್ತಿ ಗೊತ್ತಿಲ್ಲ. ಯಾವುದೋ ಒಂದು ಶಾಪದ ಆ ಪ್ರಭಾವದಿಂದ ನಾವೆಲ್ಲ ಹನುಮಂತರೇ, ನಮ್ಮಲ್ಲಿ ಅಪರಿಮಿತ ಶಕ್ತಿ ಇದೆ. ಬಟ್ ಯಾರೋ ಒಬ್ರು ಹೇಳ್ಬೇಕು, ಸುಗ್ರೀವ ಅಂತವ್ರು ಯಾರಾದ್ರು, ನಿನ್ನಲ್ಲಿ ಈ ಶಕ್ತಿ ಇದೆ, ನಿನಗೆ ಅಪಾರವಾದಂತಹ ಸಾಮರ್ಥ್ಯ ಇದೆ, ನೀನು ಆ ಇಲ್ಲಿಂದ ಏನು ಆ ನಮ್ಮ ರಾಮೇಶ್ವರದಿಂದ ಶ್ರೀಲಂಕಾಗೆ ಆರ್ತಿಯ, ಅಷ್ಟು ದೂರಗಳ ಕಾಲ ನಿನ್ ಕೈಲಿ ಆಗತ್ತೆ, ಒಂದು 18 ಕಿಲೋಮೀಟರ್ ಏನಿದೆ, ಒಂದೇ ಜಿಗಿತದಲ್ಲಿ ಆರೋ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಿದಾಗ ಮಾತ್ರನೇ ಹನುಮಂತ ಅದನ್ನ ಅರ್ಥಕೊಂಡು ಆ ಉತ್ಸಾಹ ಬರೋದು, ಆ ಶಕ್ತಿ ಸಾಮರ್ಥ್ಯ ನನಗೆ ಅಂತ ಗೊತ್ತಾಗೋದು. ಅದೇ ರೀತಿ ದೇಹ ಬೆಳೆಯುತ್ತೆ, ಉತ್ಸಾಹ ಬರುತ್ತೆ, ನಂಬಿಕೆ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ, ಮತ್ತು ಹನುಮಂತ ಆರಕ್ಕೆ ಸಾಧ್ಯ ಆಗೋದು. ಅದು ಯಾರು ಹೇಳಲಿಲ್ಲ ಅಂದ್ರೆ ಹನುಮಂತ ಸಹಿತ ಆರಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾವು ಪ್ರತಿದಿನ ನಮಗೆ ನಾವೇ ಹನುಮಂತ ಅಥವಾ ಆ ಒಂದು ಶಕ್ತಿ ನಮ್ಮಲ್ಲಿದೆ ಅಂತ ಹೇಳ್ಕೋಬೇಕು ಅಂದ್ರೆ ಇದು ಸಹಾಯ ಮಾಡುತ್ತೆ. ಬೇರೆಯವರು ಹೇಳಲ್ಲ. ನಾವಿರೋ ಸಮಾಜದಲ್ಲಿ, ಇರುವಂತ ಸಮಾಜದಲ್ಲಿ ನಮ್ಮಲ್ಲಿರುವ ತಪ್ಪುಗಳನ್ನ ಹುಡುಕುವಂತಹ ಮನೋಭಾವ ಇರುವಂತ ಜನ ಹೆಚ್ಚಾಗಿದ್ದಾರೆ. ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಆ ರೀತಿ ನಾವು ಅವರು ಬೆಳೆದಿರ್ತಾರೆ, ನಾವು ಬೆಳೆದಿರ್ತೀವಿ, ಮಾತ್ರ ಸನ್ನಿವೇಶಗಳು ಕೂಡ ಸೃಷ್ಟಿ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಮನ್ನು ನಾವು ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕು. ಸುಗ್ರೀವ ಹನುಮಂತಗೆ ಸಿಕ್ಕದಂಗೆ ನಮಗ್ ಸಿಗೋದು ಕಡಿಮೆ, ಕಡಿಮೆ ಇದಾರೆ, ಇಲ್ಲ ಅಂತಿಲ್ಲ, ಕಡಿಮೆ. ಹಾಗಾಗಿ ಇದು ಮುಖ್ಯ. ಓಕೆ ಸ್ನೇಹಿತರೆ, ಶುರುನಾ ಮಾಡೋಣವಾ? ರೆಡಿ? ಯಾವ್ದಾರ ಕ್ವಶನ್ ಕಾಣಿಸ್ತಾ ಇದೆಯಾ? ಶುರು ಮಾಡ್ಬೋದಾ? Can somebody respond? Yeah. Yes, sir. Oh, thank you so much. Thank you so much. Yeah. ನಾನು ಒಬ್ಬ ಯೋಧ, ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ಎಸ್, ನಾನು ಒಬ್ಬ ಯೋಧ, ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ಐ ಆಮ್ ರೆಡಿ ಟು ಕಮ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್. ಕಷ್ಟ ಇರೋದು ಮಾಡ್ತೀನಿ. ನಾನು ಒಬ್ಬ ಯೋಧ, ಯಾವುದೇ ರೀತಿಯ ಮನಸ್ಥಿತಿಯ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಫ್ರೆಂಡ್ಸ್, ಇದು ಹೇಳ್ತಾ ಇರ್ಬೇಕು ನೀವು ಬಾಯಲ್ಲಿ, ಹೇಳಿದ್ದೀನಿ ನಾನು ಏನು ಅದರ ಲಾಭಗಳು ಹೇಳ್ಕೊಂಡಾಗ ಅಂತ. ನಾನು ಒಬ್ಬ ಯೋಧ, ಯಾವುದೇ ಅಡಚಣೆಗಳಿಂತಲೂ ನಾನು ದೊಡ್ಡವನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಏನು ನಡೆದರೂ ಸಹ ಯಶಸ್ಸನ್ನ ಸಾಧಿಸ್ತೇನೆ. ನಾನು ಒಬ್ಬ ಯೋಧ, ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ, ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸಿಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತದೆ. ಕೇವಲ ನನ್ನ ಆಯ್ಕೆ, ನನ್ನ ಚಾಯ್ಸ್. ಇವತ್ತೇನ್ ಚಾಯ್ಸ್ ಚೂಸ್ ಮಾಡ್ತೀನೋ ನಾಳೆ ರಿಸಲ್ಟ್ ಬರೋದು. ನಿನ್ನೆ ಏನ್ ಚೂಸ್ ಮಾಡಿದೆ ಇವತ್ತು ಅನುಭವಿಸ್ತಾ ಇದ್ದೀನಿ. ಆದ್ರಿಂದ ಆಯ್ಕೆಗಳು ತಗೊಳ್ಳೋದು ತುಂಬಾನೇ ಮುಖ್ಯ, ಸರಿಯಾದ ಆಯ್ಕೆಗಳು. ನಾನು ಒಬ್ಬ ಯೋಧ, ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ಈಗ ನಾವು ಪ್ರತಿಕ್ರಿಯೆ ಬಗ್ಗೆ ಮಾತಾಡಿದ್ವಿ. ರೆಸ್ಪಾಂಡ್ ಮಾಡಬೇಕು, ಸ್ಪಂದಿಸ್ಬೇಕು. ಪ್ರತಿಕ್ರಿಯೆ ಮಾಡೋದು ನಮ್ಗೆ ಹೇಗೆ ವಾಪಸ್ ಬರುತ್ತೆ ಅದಕ್ಕೆ ಕಾರಣ ನಾವಾಗಿರ್ತೀವಿ. ಸೊ ಪ್ರತಿಕ್ರಿಯೆ ಮಾಡ್ಬೇಕು ಮುಂಚೆ ಸರಿಯಾಗಿ ಅದನ್ನ ಏನ್ ಮಾಡ್ಬೇಕು, ತಿಳ್ಕೋಬೇಕು, ಫಲಿತಾಂಶಗಳೇನಾಗತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಸ್ಪಂದನೆ ಮಾಡೋದು ತುಂಬಾನೇ ಸೂಕ್ತ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ಕೇವಲ ನನ್ನ ಆಯ್ಕೆ. ಎಸ್, ಪ್ರಯತ್ನಿಸ್ತೀನಿ ಅನ್ನೋದಿಲ್ಲ, ನಾನು ಮಾಡುವೆ ಇಲ್ಲ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ಐ ಆಮ್ ಟ್ರೂತ್ಫುಲ್ ಟು ಮೈ ಹಾರ್ಟ್. ಯಾ ನಾನು ಒಬ್ಬ ಯೋಧ, ನಾನು ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳುತ್ತೇನೆ. ಸತ್ಯ ಹೇಳ್ತೀನಿ, ಬಟ್ ಯಾವ ರೀತಿ ಹೇಳಬೇಕು? ಸಹಾನುಭೂತಿ, ಅನುಕಂಪದಿಂದ. ನಾನು ಒಬ್ಬ ಯೋಧ, ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ಕಮಿಟ್ಮೆಂಟ್ ಏನ್ ತಗೊಂಡು ನಾನು ಮಾಡೇ ಮಾಡ್ತೇನೆ. ನಾನು ಒಬ್ಬ ಯೋಧ, ನನ್ನ ಮಾತೇ ಕಾನೂನು. ನಾನು ಒಬ್ಬ ಯೋಧ, ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನು ಮಾಡ್ತಾ ಇರೋದೆಲ್ಲ ಸರಿ ಅಂತ ನಾನು ಅನುಮೋದನೆ ಮಾಡ್ತೇನೆ. ನಾನು ಒಬ್ಬ ಯೋಧ, ನನಗೆ ಎಲ್ಲಾ ಸಾಧ್ಯವಿದೆ ಎಂದು ನಾನು ನಂಬುತ್ತೇನೆ. ಎಲ್ಲ ಸಾಧ್ಯ ಇದೆ. ನಾನು ಒಬ್ಬ ಯೋಧ, ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ಎಸ್, ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ. ಎಸ್, ಎಲ್ಲರೂ ಯೋಧರೇ. ನಾವೆಲ್ಲ ನಮ್ಮ ಗುರಿಗಳನ್ನ
ಸಾಧಿಸಕ್ಕೆ ಹೊರಟಿರುವಂತಹ ವಾರಿಯರ್ಸ್. ಆ ಯುದ್ಧದಲ್ಲಿ ಗೆಲ್ಲುವವರೆಗೂ ನಾವು ಹಿಂದಿರುಗಿ ಬರೋ ಪ್ರಶ್ನೆನೇ ಇಲ್ಲ. ನಾವೆಲ್ಲ ಅಪರಿಮಿತರು. ಅಪರಿಮಿತವಾದ ಶಕ್ತಿ ನಮ್ಮಲ್ಲಿದೆ, ಸಾಮರ್ಥ್ಯನಿದೆ. ಅದನ್ನ ಹೆಕ್ಕು ತೆಗೆಯುವ ಪ್ರಯತ್ನದಲ್ಲಿದ್ದೀವಿ, ತೆಗಿತಾ ಇದೀವಿ ಕೂಡ ಈಗಾಗಲೇ. ನಮಗೆ ಫಲಿತಾಂಶಗಳು ಸಿಗ್ತಾ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಅಪರಿಮಿತ ವರ್ಡ್ ನ ಸಿಗ್ನೇಚರ್ ಸ್ಟೆಪ್, ನಮ್ಮ ಏನು ಮೋಟಿವೇಶನ್ ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮತ್ತು ನಾವು ಅಪರಿಮಿತರು ಅಂತ ನೆನಪಿಸ್ಕೊಳ್ಳೋಕೆ. ಒನ್ ಅಂದ್ರೆ 3 ಚಪ್ಪಾಳೆ, 1 ಘೋಷಣೆ. ಇದು ಮಾಡಿ. 1 2 3 ಗೋ. ನಾನು ಅಪರಿಮಿತ. One, two, three. ನಾನು ಅಪರಿಮಿತ. One, two, three. ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರೇ. ಓಕೆ, ಗುಡ್. ಈ ಒಂದು ಎನರ್ಜಿ ಲೆವೆಲ್ ಅಲ್ಲಿ ನಾವು ಇವತ್ತು ಒಂದು ದಿನನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ಭುತವಾದಂತ ಫಲಿತಾಂಶ ಸಿಗಕ್ಕೆ ಶುರು ಆಗುತ್ತೆ. ಈಗ ನಾವು ಏನ್ ಮಾಡುವ, ನಮ್ಗೊಂದು ಸ್ಟಾಪ್ ಶೇರಿಂಗ್ ಇದು. ಮೆಡಿಟೇಷನ್ ಮಾಡೋಣವಾ? ಮೆಡಿಟೇಷನ್ ಮಾಡೋಣ ಈಗ 1-2 ನಿಮಿಷಗಳ ಕಾಲ. ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ದೀರ್ಘವಾದ ಮತ್ತು ಆಳವಾದ ಉಸಿರಾಟವನ್ನು ಮಾಡಿ ಮತ್ತು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. Inhale, exhale.